ನಮಸ್ತೆ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನಲ್. ನನ್ನ ಕನ್ನಡ ವಾಹಿನಿಗೆ ಮತ್ತೆ ಸ್ವಾಗತ. ಇಂದು ನಾನು ನಿಮಗೆ ವಚನಗಳ ಬಗ್ಗೆ ಹೇಳಿಕೊಡುತ್ತಿದ್ದೇನೆ. ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ವಚನಗಳು. ವಚನಗಳು ಭಾಗ 1. ವಚನಗಳು ಪಾರ್ಟ್ 1. In Kannada, ekavachana and bahuvachana are terms used to describe the singular and plural forms of nouns and pronouns. ಏಕವಚನ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸುವ ವಾಕ್ಯದ ರೂಪವನ್ನು ಹೇಳುತ್ತದೆ. ಇದರಿಂದ ಒಂದೇ ಒಂದು ವ್ಯಕ್ತಿ, ಒಂದು ವಸ್ತು ಅಥವಾ ಒಂದು ಪ್ರಾಣಿಯ ಕುರಿತು ಮಾತನಾಡುವಾಗ ಬಳಸಲಾಗುತ್ತದೆ. Ekavachana singular form refers to more than one person, object or entity. In summary, Ekavachana means a form that refers to just one of something. Example, ಉದಾಹರಣೆ ಪುಸ್ತಕ, ಉದಾಹರಣೆಗೆ ಪುಸ್ತಕ, ಬುಕ್. ಬಹುವಚನ ಅಂದರೆ ಯಾವುದಾದರೂ ನಾಮಪದ ಅಥವಾ ಸರ್ವನಾಮವು ಹೆಚ್ಚಿನವರು ಅಥವಾ ಹೆಚ್ಚಿನ ವಸ್ತುಗಳನ್ನು ಸೂಚಿಸುವ ರೂಪ. ಇದನ್ನು ಬಹುವಚನ ರೂಪ ಅಥವಾ ಬಹುಜನ ಸಂಖ್ಯೆ ಹೇಳುವಾಗ ಬಳಸುತ್ತೇವೆ. ಬಹುವಚನ ಪ್ಲೂರಲ್ ಫಾರ್ಮ್ refers to the plural form of a noun or pronoun. It is used when talking about more than one person, object or entity. In summary, ಬಹುವಚನ indicates that the noun or pronoun is in the plural form, referring to many or more than one. Example, ಉದಾಹರಣೆಗೆ ಪುಸ್ತಕಗಳು. ಏಕವಚನ ಪುಸ್ತಕ, ಬಹುವಚನ ಪುಸ್ತಕಗಳು. Here are the examples for ಏಕವಚನ and ಬಹುವಚನ. ಇಲ್ಲಿ ಏಕವಚನ ಮತ್ತು ಬಹುವಚನಗಳಿಗೆ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಏಕವಚನ ಸಿಂಗ್ಯುಲರ್, ಬಹುವಚನ ಬಹುವಚನ ಪ್ಲೂರಲ್. ಪುಸ್ತಕ ಬುಕ್, ಪುಸ್ತಕಗಳು ಮೋರ್ ದೆನ್ ಒನ್, ಪುಸ್ತಕಗಳು. ಮನೆ ಹೌಸ್, ಮನೆಗಳು. ದೆನ್ ಮಗು, ಮಕ್ಕಳು. ಹುಡುಗ ಬಾಯ್, ಹುಡುಗರು. ನಾಯಿ ಡಾಗ್, ನಾಯಿಗಳು. ಬಾಳೆಹಣ್ಣು, ಬಾಳೆಹಣ್ಣುಗಳು. ಚುಕ್ಕೆ ನೋಟ್, ಚುಕ್ಕೆಗಳು. ಹಣ್ಣು ಫ್ರೂಟ್, ಹಣ್ಣುಗಳು. ದೀಪ ಲ್ಯಾಂಪ್, ದೀಪಗಳು. ಕೋಣೆ ಕಾರ್ನರ್, ಕೋಣೆಗಳು. ಕನಸು ಡ್ರೀಮ್, ಕನಸುಗಳು. ಚಿತ್ರ ಪಿಕ್ಚರ್, ಚಿತ್ರಗಳು. ಗಾಯಕ ಸಿಂಗರ್, ಗಾಯಕರು. ಫಲ ಫ್ರೂಟ್, ಫಲಗಳು. ಕಾಯಿ ವೆಜಿಟೇಬಲ್, ಕಾಯಿಗಳು. ಶಿಕ್ಷಕ ಟೀಚರ್, ಶಿಕ್ಷಕರು. ಕತೆ ಸ್ಟೋರಿ, ಕಥೆಗಳು. ನೆನಪು ಮೆಮೊರಿ, ನೆನಪುಗಳು. I am going to make part 2 also. Thank you for watching this video. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.